ಸ್ವಸ್ತಿ ಸುಖತಾಂ. ಹರಿ ಓಂ. ಯಾವಾಗ ಸ್ಥಾವರ ಜಂಗಮಂ ಸಂಜಾಯತೆ ಕಿಂಚಿತ್ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಜೀವರಾಶಿಗಳು ಹುಟ್ಟುವುದಕ್ಕೆ ಕಾರಣವಾಗುವಂಥದ್ದು ಒಂದು ಕ್ಷೇತ್ರ, ಮತ್ತೊಂದು ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ಈ ಶರೀರ. ಹಿಂದೆ ಈ ಮಾತು ಬಂದಿದೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರವಿತ್ಯ ವಿಧೀಯತೆ ಅಂತ. ಈಗ ಆ ಕ್ಷೇತ್ರದ ವಿಶೇಷತೆಗಳನ್ನೆಲ್ಲ ನಿರೂಪಣೆ ಮಾಡಿದ್ರು. ಆಚಾರ್ಯರ ಭಾಷ್ಯದಲ್ಲಿ ಇಲ್ಲಿ ಏನು ಹೆಚ್ಚಿಲ್ಲ. ಪುನಶ್ಚ ಪ್ರಕೃತಿ ಈಶ್ವರ ಸ್ವರೂಪಂ ಸಾಮ್ಯಾದಿ ಧರ್ಮಯುತಂ ಆಹಾ. ಹಿಂದೆ ಒಂದು ಪ್ರಶ್ನೆ ಬಂತು, ದೇವರು ಬೇರೆ ಬೇರೆ ಸ್ವರೂಪದ ಜೀವರಾಶಿಗಳಲ್ಲಿರುವಾಗ ಬೇರೆ ಬೇರೆ ರೀತಿಯಾಗಿ ಇದ್ದಾಗ ಅವನಲ್ಲಿ ವ್ಯತ್ಯಾಸ ಹೇಗಾಗುತ್ತೆ, ಅಥವಾ ವ್ಯತ್ಯಾಸ ಇದೆಯಾ? ಕರೆಂಟು ಎಲ್ಲ ಕಡೆ ಪಾಸ್ ಆಗುವಾಗ ಒಂದೊಂದು ತರದ ಸ್ವಭಾವವನ್ನ ಹೊಂದುವುದನ್ನು ನಾವು ನೋಡುತ್ತೇವೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ನಾವು ಒಂದು ಮನೆಯೊಳಗೆ ನೆಲೆಸಿದ್ರೆ ಮನೆ ಬಿದ್ದು ಹೋಯಿತು ಅಂದ್ರೆ ಅದರೊಳಗೆ ನಾವು ಕೂಡ ಅಳಿದು ಹೋಗ್ತೇವೆ. ಒಂದು ಬಲೂನು ಗಾಳಿ ತುಂಬಿಸಿಕೊಂಡದ್ದು ಬಲೂನು ಒಡೆದು ಹೋಯ್ತು ಅಂದ್ರೆ ಆ ಗಾಳಿ ಏನು ಒಡೆದು ಹೋಗುದಿಲ್ಲ, ಗಾಳಿ ವಾಪಸ್ಸು ಮೂಲ ಗಾಳಿಯನ್ನ ಸೇರಿಕೊಳ್ಳುತ್ತಷ್ಟೆ. ಹಾಗೆ ಸಮಂ ಸರ್ವೇಷು ಭೂತೇಷು ಸಮಂ ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ ಯಹ ಪಶ್ಯತಿ ಸಹ ಪಶ್ಯತಿ. ಸಮ ಅಂತಂದ್ರೆ ಸರ್ವ ರೀತಿಯಿಂದಲೂ ಒಂದೇ ರೀತಿಯಿಂದ ಅದರ ಜೊತೆಗೆ ವ್ಯವಹಾರ. ಮತ್ತು ತಾನು ಇರುವೆಯಲ್ಲಿದ್ದಾಗ ಶಕ್ತಿ ಕಮ್ಮಿ, ಅಭಿವ್ಯಕ್ತಿ ಕಮ್ಮಿ ಅಂತ ಹೇಳೋಣ, ಶಕ್ತಿ ಕಮ್ಮಿ ಅಂತ ಹೇಳಬೇಡಿ. ಸಮಂ, ಇರುವೆಯಲ್ಲಿರುವ ಆನೆಯು ಅಷ್ಟೇ ಬಲಿಷ್ಠ, ಆನೆಯಲ್ಲಿರುವ ಆ ದೇವರು ಅಷ್ಟೇ ಬಲಿಷ್ಠ. ಇರುವೆಯಲ್ಲಿರುವ ದೇವರಿಗೆ ಶಕ್ತಿ ಕಮ್ಮಿ, ಆನೆಯಲ್ಲಿರುವ ದೇವರಿಗೆ ಶಕ್ತಿ ಜಾಸ್ತಿ ಅಂತ. ಹೀಗೆ ರೂಪಗಳಲ್ಲಿ ಸಾಮರ್ಥ್ಯದ ವ್ಯತ್ಯಾಸವನ್ನ ಕಲ್ಪಿಸಿಕೊಳ್ಳಿಕ್ಕಿಲ್ಲ. ಇರುವೆಯ ಒಳಗಿರುವ ದೇವರ ಶಕ್ತಿ ಅಭಿವ್ಯಕ್ತಿ ಯಾಕೆ ಆಗ್ತಿಲ್ಲ ಅಂದ್ರೆ ಇರುವೆಗೆ ಇರುವುದೇ ಅಷ್ಟು ಸಾಮರ್ಥ್ಯ, ಅಂದ್ರೆ ದೇವರಿಗೆ ಸಾಮರ್ಥ್ಯ ಇಲ್ವಾ ಅಂತ. ದೇವರು ಯಾವತ್ತೂ ಕೂಡ ಆಯಾ ವಸ್ತುಗಳ ಸಾಮರ್ಥ್ಯವನ್ನು ಪ್ರಕಟಿಸುವುದಕ್ಕೋಸ್ಕರ ಅದರೊಳಗಿದ್ದಾನೆ ಹೊರತು ತನ್ನ ಸಾಮರ್ಥ್ಯವನ್ನು ಪ್ರಕಟಿಸ್ಲಿಕ್ಕೋಸ್ಕರ ಅಲ್ಲ. ಅಂಥ ಕೆಲವು ಸಂದರ್ಭ ಬಂದಾಗ, ಈಗ ನರಾವೇಶದಿಂದ ಇದ್ದಾಗ ಅಶ್ವತ್ಥಾಮನನ್ನ ಗೆದ್ದ ಅನ್ನುವಲ್ಲೆಲ್ಲ ಅದು ಕರ್ಮಫಲಕ್ಕೆ ಅನುಗುಣವಾಗಿ ಆ ರೀತಿಯಾದ ಕೆಲವೊಂದು ಘಟನೆಗಳು ನಡೀತಾವೆ. ಇಲ್ಲ ಅಂದ್ರೆ ಅಶ್ವತ್ಥಾಮ ಅರ್ಜುನನನ್ನ ಸೋಲಿಸುವುದು ಅತ್ಯಂತ ಸಹಜ ಮತ್ತು ಸರಳ. ಯಾಕಂದ್ರೆ ಅವನು ಇಂದ್ರ ದೇವತೆಯ ಅವತಾರಿ, ಅಶ್ವತ್ಥಾಮ ರುದ್ರದೇವನ ಅವತಾರಿ. ಹಾಗಾಗಿ ಇಂದ್ರ ರುದ್ರನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರು ಕೆಲವೊಂದು ಸರ್ತಿ ಅಶ್ವತ್ಥಾಮನನ್ನ ಅರ್ಜುನ ಸೋಲಿಸ್ತಾನೆ ಅಂತಂದ್ರೆ ಅವನಲ್ಲಿರುವ ನರಾವೇಶ ಆ ಕಾರ್ಯವನ್ನ ಮಾಡುತ್ತೆ. ಇಂದ್ರನಲ್ಲಿ ನಿಂತು ಅಂತಹದ್ದೊಂದು ಗೆಲುವನ್ನ ಲೋಕಕ್ಕೆ ಕೊಡ್ಬೇಕಾಗಿದೆ
ಅನ್ನುವ ನರನ ಶಕ್ತಿ ಅನ್ನೋದು, ಶೇಷನ ಶಕ್ತಿ ಅನ್ನೋದು ಶಿವನಿಗಿಂತ ಅತ್ಯಂತ ಮಿಗಿಲಾದದ್ದು. ಒಂದೇ ತರಗತಿ, ಆದ್ರೆ ಸಾಮರ್ಥ್ಯದಲ್ಲಿ ಶೇಷ ಈಗಾಗಲೇ ದೇವರ ಹಾಸಿಗೆಯಾಗಿ ತನ್ನ ಕೈಂಕರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸ್ತಾ ಇದ್ದಾನೆ. ಅವನು ಈಗಾಗಲೇ ಸಿದ್ಧ ಪುರುಷ ಆದ್ರಿಂದಾಗಿ ಸಿದ್ಧಿಯ ದಾರಿಯಲ್ಲಿರುವ ಶಿವ ಆತನನ್ನು ಗೌರವಿಸಬೇಕು. ಅದರ ಜೊತೆಗೆ ಮತ್ತು ಶೇಷನ ಜೊತೆಗೆ ಪರಮಾತ್ಮನ ನರ ಅನ್ನುವ ಮತ್ತೊಂದು ರೂಪವೂ ಕೂಡ ಸೇರಿಕೊಂಡಿದೆ. ಅಂದಾಗಿ ಅಶ್ವತ್ಥಾಮ ಸರೆಂಡರ್ ಆಗ್ಲೇಬೇಕಾಗುತ್ತೆ. ಹೀಗೆ ಸಮಂ ಸರ್ವೇಷು ಭೂತೇಶು, ಎಲ್ಲ ಭೂತಗಳಲ್ಲಿ ಅವನು ಸಮವಾಗಿಯೇ ಇದ್ದಾನೆ. ಮತ್ತು ಹೇಗಿದ್ದಾನೆ? ಪರಮೇಶ್ವರಂ, ಎಲ್ಲ ಜೀವರಾಶಿಗಳ ಒಡೆಯನಾಗಿದ್ದಾನೆ. ಭೂತೇಶು ತಿಷ್ಠಂತಂ, ಯಾವಾಗ್ಲೂ ಇರ್ತಾನೆ, ರೆಡಿ, ಅಲರ್ಟ್ ಆಗಿರ್ತಾನೆ. ಒಂದು ಸರ್ತಿಯೂ ಕೂಡ ದೇವರು ಅವನ ಹಾರ್ದ ಕರೆಗೆ ತಡ ಮಾಡಿದ್ದು ಅಂತಿಲ್ಲ. ಏನೋ ಒಂದು ದಾರಿ ಇರ್ತದೆ. ನಮ್ಗೆ ಆ ದಾರಿ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಬೇರೆ ಪ್ರಶ್ನೆ. ಆದ್ರೆ ಒಂದಲ್ಲ ಒಂದು ರೀತಿಯಿಂದ ಭಗವಂತ ನಮ್ಮ ಸಮೀಪಕ್ಕೆ ಧಾವಿಸಿರ್ತಾನೆ. ನಮ್ಮ ಆರ್ತ ಧ್ವನಿಗೆ ಎಲ್ಲೆಡೆಯೂ ಧಾವಿಸುವವನು. ಹಾಗಾಗಿ ಎಲ್ಲೆಡೆ ನಿಂತೇ ಇರ್ತಾನೆ, ಕಾಯ್ತಾ ಇರ್ತಾನೆ ಯಾರು ಯಾವಾಗ ಕರೀತಾರೆ ಅಂತ. ಅಲ್ಲವನಿಗೆ ಸುಸ್ತಾಗುದಿಲ್ವಾ? ನಿಂತು 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 ಕಾದು 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 ಬೋರ್ ಬರಲ್ವಾ? ಮಹೇಶ್ವರಂ, ಪರಮೇಶ್ವರಂ, ಅವನು ಪರಮ ಈಶ್ವರ, ಸಾಮಾನ್ಯ ಈಶ್ವರ ಅಲ್ಲ. ಉಳಿದ ಈಶ್ವರರಾದ್ರೆ ಆಫೀಸಿನಲ್ಲಿ ಅವರ ಕರ್ಮಕರ ಬರಲಿಲ್ಲ ಅಂದ್ರೆ ಸಿಟ್ಟು ಮಾಡಿಕೊಂಡು ರೆಸ್ಟಿಗೇಟ್ ಮಾಡ್ತೇನೆ ಅಂತಾನೋ, ರೆಸಿಗ್ನೇಷನ್ ಕೊಡ್ಬೇಕು ಅಂತಾನೋ ಒತ್ತಾಯ ಮಾಡಬೇಕಾದ ಪ್ರಸಂಗ ಬರುತ್ತೆ. ಭಗವಂತ ಹಾಗೆ ಸಿಟ್ಟು ಮಾಡ್ಕೊಳ್ಳುವುದೇ ಇಲ್ಲ. ಒಂದು, ಅವರು ಬರಬೇಕಾದ ಸಮಯವನ್ನು ತಪ್ಪಿಸ್ಲಿಕ್ಕಾಗುದಿಲ್ಲ. ಎರಡನೇದು, ತಾಳ್ಮೆಯ ಪರಮಾವಧಿ. ಎಷ್ಟು ನಿಂತರೂ ಕೂಡ ಆತನಿಗೆ ಸುಸ್ತು ಅಂತ ಅನ್ಸುವುದಿಲ್ಲ. ಯಾಕಂದ್ರೆ ನಿಲ್ಲುವುದು ಒಂದು ಕಷ್ಟದ ಕಾರ್ಯವೇ ಅಲ್ಲ, ಅದು ಸಹಜ ಪ್ರವೃತ್ತಿ. ಕಣ್ಣು ಮಿಟುಕಿಸುವುದು ಹೇಗೆ ಸುಸ್ತಾಗುತ್ತಾ? ಕಣ್ಣು ಮಿಟುಕಿಸಿ ತುಂಬಾ ಸುಸ್ತಾಯ್ತು ಕಣ್ಣಿಗೆ ಸುಸ್ತಾಗುದಿರುತ್ತೆ ನೋಡಿ ನೋಡಿ. ಅದರ ಕಣ್ಣು ಮಿಟುಕಿಸಿ ಕಣ್ಣು ರೆಪ್ಪೆ ಸುಸ್ತಾಯ್ತು ಅಂತ ಹೇಳಿದ್ದನ್ನೇ ನಾವು ಯಾವತ್ತಾದ್ರೂ ಕೇಳಿದೀವ? ಮೂಗು ಉಸಿರಾಡಿದ್ದಕ್ಕೆ ಸುಸ್ತಾಯ್ತು. ಉಸಿರಾಡ್ಲಿಕ್ಕೆ ಆಗದೆ ಇರುವುದು ಬೇರೆ, ಉಸಿರಾಡ್ಲಿಕ್ಕೆ ತೊಂದರೆ ಇರುವುದು ಬೇರೆ. ಸಾಮಾನ್ಯ ಉಸಿರಾಟ ಮಾಡುವಾಗ ಉಸಿರಾಟದ ಪ್ರವೃತ್ತಿ ಅನ್ನೋದು, ಎಷ್ಟು ಕೆಲಸ ಒಳಗಿಂದ ನಡೆಯುತ್ತೆ ಅನ್ನೋದು ನಮಗೆ ಈಗ ಗೊತ್ತಾಗುದಿಲ್ಲ. ಒಂದು ಉಸಿರಾಟಕ್ಕೆ ಏನೆಲ್ಲ ಜವಾಬ್ದಾರಿಗಳಿವೆ ಅಂತ. ಹಾಗಾಗಿ ಅಂತಹ ಅಸಾಧಾರಣವಾದ ಉಸಿರಾಟ ಎಂದೂ ಕೂಡ ಶ್ರಮವಾಯಿತು ಅಂತ ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಹೋಗೋಣ ಅಂತ ಹೋಗುವ ಪ್ರವೃತ್ತಿ, ಪ್ರತಿಕ್ರಿಯೆಗಳು ಇಲ್ಲ. ಇದು ಎಷ್ಟು 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 ಕಾಲದಿಂದ, ಎಷ್ಟು ಜೀವರಾಶಿಗಳಲ್ಲಿ ಹೀಗೆ ಪರಮಾತ್ಮ ನಿಂತೇ ಇದ್ದಾನೆ, ಎಲ್ಲ ಜೀವರಾಶಿಗಳನ್ನು ಎತ್ತಿ ಕರ್ಕೊಂಡು ಹೋಗುವುದಕ್ಕಾಗಿ. ಇನ್ನೊಂದು ವಿಶೇಷ ಇದೆ. ಜಗತ್ತು ವಿನಾಶವಾದ್ರೂ ಕೂಡ ಅವನು ಅವಿನಾಶಿ. ವಿನಶ್ಯತ್ಸು ಬಹುವಚನ ಹಾಕಿದ್ರ ಉದ್ದೇಶ, ಬಹಳ ಪದಾರ್ಥಗಳು ಈ ಜಗತ್ತಿನಲ್ಲಿ ವಿನಾಶವನ್ನು ಹೊಂದುವಂತವುಗಳೇ ಇರುವುದು. ಯಾವುದೋ ಜೀವ ಮತ್ತು ಪರಮಾತ್ಮ ಅನ್ನುವ ಎರಡು ಸೊತ್ತು ಅದು ನಾಶ ಹೊಂದದೇ ಇರುವಂಥದ್ದು, ಮರೆಯಾಗದೇ ಇರುವಂಥದ್ದು, ಅಥವಾ ಅಸ್ತಿತ್ವದಿಂದ ಕಾಣೆಯಾಗುವಂಥದ್ದಲ್ಲ. ಉಳಿದಿದ್ದೆಲ್ಲ ಅತ್ಯಂತ ಸೂಕ್ಷ್ಮ ಸ್ಥಿತಿಗೆ ಹೋದಾಗ ಮೂಲ ಪ್ರಕೃತಿಯ ಸ್ವರೂಪದಲ್ಲಿ ಅದಕ್ಕೆ ಅಭಿವ್ಯಕ್ತಿ ಇರುವುದಿಲ್ಲ. ಅವಳದನ್ನು ನೋಡ್ಕೊಳ್ತಾಳೆ. ಭಗವಂತನ ವಿಶೇಷತೆ ಹೇಳಲಿಕ್ಕೆ ಅವರು ಹೊರಟಿದ್ದು, ವಿನಶ್ಯತ್ಸು, ಜಗತ್ತಿನ ಪ್ರತಿಯೊಂದು ಸಂಗತಿಗಳು ಕೂಡ ಒಂದು ಕಾಲದಲ್ಲಿ ಅದರ ಮುಕ್ತಾಯದ ಕಾಲ ಬಂದಾಗ, ಅದರ ವ್ಯವಸ್ಥೆಯ ಮುಗಿತಾಯದ ಹಂತವನ್ನು ತಲುಪಿದಾಗ ದೇವರದನ್ನು ಬಿಟ್ಬಿಡ್ತಾನೆ. ಆಯ್ತು, ನಿಮ್ ಕೆಲಸ ಮುಗೀತು ಅಂತ. ಯಾವ ಇಂದ್ರಿಯಗಳು ಇನ್ನು ಹೊಸ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೋ, ಯಾವ ಇಂದ್ರಿಯಗಳಿಂದ ಇನ್ಯಾವುದೇ ರೀತಿಯಾದ ಪ್ರವೃತ್ತಿಯನ್ನ ಉಂಟು ಮಾಡೋದು ಆಗುದಿಲ್ಲ ಅಂತ ಅನ್ಸುತ್ತೋ, ಆಗ ಪ್ರಾಣದೇವರನ್ನು ಕರ್ಕೊಂಡು ದೇವರು ಹೊರಡುತ್ತಾನಂತೆ. ಅವನು ಹೊರಡುತ್ತಾನೆ ಬಿಟ್ರೆ
ಯಾರು ಅವನನ್ನು ದೂಡ್ಲಿಕ್ಕಾಗುದಿಲ್ಲ. ಈ ಮನೆ ಸಾಕಾಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ರೀತಿ ಅವನ ದೌರ್ಬಲ್ಯ ಹೊರತು ಅದು ದೇವರನ್ನು ನಾವು ಹೊರಗಾಕ್ಲಿಕ್ಕೆ ಒಂದು ನನ್ನ ಅಸಾಧಾರಣವಾದ ಪ್ರವೃತ್ತಿ ಅಂತ ಭಾವಿಸುವ ದಡ್ಡತನ ಅಲ್ಲ. ಯಾಕಂದ್ರೆ ಅವನು ನಾಶ ಆಗುದೇ ಇಲ್ಲ. ಕೆಲವರಿಗೆ ಅವನನ್ನು ನಾಶ ಮಾಡಬೇಕು ಅಂತ ಅವನ ಇಡೀ ವ್ಯವಹಾರದ ಗುಡ್ಡವನ್ನೇ ಕಡಿದು ಬಿಡ್ತಾನೆ. ಅವನ ವ್ಯವಹಾರವನ್ನು ತುಂಬಾ ಪ್ರೀತಿಸೋನಾದಾಗ ತುಂಬಾ ಒಂದ್ಸರ್ತಿ ಮಾನಸಿಕವಾಗಿ ಧಕ್ಕೆ ಆಗತ್ತೆ ಕೂಡ. ಹಾಗೆ ದೇವರಿಗೆ ಅವನು ಸೃಷ್ಟಿ ಮಾಡಿದ ವಸ್ತುಗಳೆಲ್ಲ ನಷ್ಟವಾದಾಗ ಎಷ್ಟು ಕಷ್ಟಪಟ್ಟು ಸೃಷ್ಟಿಯಾಗಿತ್ತು, ಇದೇ ತಪ್ಪು. ಕಷ್ಟಪಟ್ಟು ಸೃಷ್ಟಿ ಆಗಲಿಲ್ಲ. ಲೀಲಾ ಮಾತ್ರೇನಲೆ ಲೀಲಾವತ್ತು ಕೈವಲ್ಯಂ. ಅವನ ಪ್ರವೃತ್ತಿ ಎಲ್ಲವೂ ಕೂಡ ಲೀಲೆಯಿಂದಲೇ ನಡೆಯುವಂಥದ್ದು. ಯಾರು ಹೀಗೆ ಜಗತ್ತು ನಾಶವಾದ್ರೂ ನಾಶವಾಗದಂತೆ ಇರುವನೋ, ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅಸಾಧಾರಣವಾದ ಸುಸ್ತಿಗೀಡಾಗಿ ಬಿದ್ದಾಗಲೂ ಯಾರು ಸ್ವಲ್ಪವೂ ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳಲಿಲ್ಲವೋ, ಅದು ಇನ್ನಷ್ಟು ಹೆಚ್ಚಾಯಿತೋ, ಎಲ್ಲ ಭೂತಗಳು ಕೂಡ ಪ್ರವಹಿಸಿದಾಗ, ಅಂದ್ರೆ ಜೀವರಾಶಿಗಳು ಭೂತಗಳ ಒಳಗೆ, ಪಂಚಭೂತಗಳ ಒಳಗೆ ಸೇರಿಕೊಂಡಾಗ ಅವುಗಳ ಒಳಗೆ ತಾನೂ ಕೂಡ ಒಂದು ರೂಪದಿಂದ ನಿರಂತರ ನಿಂತು ಆ ನಿಲ್ಲುವಿಕೆಯ ಮೂಲಕ ಪ್ರತಿಯೊಂದು ದೇಹದಲ್ಲೂ ಆಗಬೇಕಾದ ಇಂದ್ರಿಯಗಳ ಚಟುವಟಿಕೆಯನ್ನು ಒಂದು ಅರ್ಥವತ್ತಾಗಿ ಬರೆದು ಅದಕ್ಕೊಂದು ರೂಪವನ್ನು ಕೊಟ್ಟು ಮುಂದೆ ಅದಕ್ಕೊಂದು ಅದು ಮಾದರಿ ಅಂತ ತಾನೇ ನಿಂತುಕೊಂಡು ಹೇಳ್ತಾ 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 ಇರುವವನನ್ನು ಯಾರು ಪಶ್ಯತಿ ಸ್ವಪಶ್ಯತಿ. ಯಾರು ನೋಡ್ತಾನೋ ಅವನು ನೋಡ್ತಾನೆ. ಇದೇನ್ ಹೀಗೆ? ಯಾರು ಇದನ್ನು ನೋಡ್ತಾನೋ ಅವನು ನೋಡಿದ್ದಾನೆ ಅಂತ ಅರ್ಥ. ಎಲ್ಲ ನಾಶ ಆದಾಗ್ಲೂ ಯಾರು ಉಳಿತಾನೋ, ಎಲ್ಲದರ ಎಲ್ಲ ವಸ್ತುಗಳು ಇರುವಾಗ ಎಲ್ಲದರ ಒಡೆತನ ಯಾರಿಗಿದೆಯೋ, ಕೆಲವೊಮ್ಮೆ ಏನೊಂದು ಎಲ್ಲರೂ ನಾಶ ಆದ್ಮೇಲೆ ಅವನು ಒಡೆಯ, ಅಲ್ಲಿ ತನಕ ಅವನು ಮಡೆಯ, ಏನು ಉಪಯೋಗ ಇಲ್ಲ ಅಂತ. ಹಾಗಲ್ಲ. ಅದು ಎಚ್ಚರ ಇರಬೇಕಾದ್ರೂ ತಿಷ್ಠಂತಂ ಪರಮೇಶ್ವರಂ, ಅದು ಹೊಡೆದು ನಿಲ್ಲಿಸ್ಲಿಕ್ಕೂ ಕೂಡ ಅದರದ್ದೇ ಆದ ಒಂದು ಗತ್ತು ಇರುತ್ತೆ. ಹಾಗೆ ಎಲ್ಲ ಜೀವರಾಶಿಗಳಲ್ಲಿ ನಿಂತಿರುವಂತಹ ಪರಮಾತ್ಮನನ್ನ ಕಂಡವ ಅಂತ ಅರ್ಥ. ಯಾರು ಹಾಗೆ ಕಾಣ್ತಾನೋ ಅವನಿಗೆ ಕಾಣಿಕೆ ಸಿಕ್ಕಿದೆ. ಇದು ಮೂಲದಲ್ಲಿ ಇರುವಂಥದ್ದು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿನಸ್ತ್ಯಾತ್ಮನ ಆತ್ಮಾನಂ ತಥೋ ಯಾತಿ ಪರಾಂಗತಿಂ. ತುಂಬಾ ಸುಂದರವಾದ ಮಾತು. ಸರ್ವತ್ರ ಸಮಂ ಹಿ ಪಶ್ಯನ್, ಎಲ್ಲೆಡೆಯೂ ಸಮನಾಗಿರುವ ಭಗವಂತನನ್ನ ಕಾಣುತ್ತಾ, ಸಮವಸ್ಥಿತಂ ನೆಲೆಸಿರುವ, ಈಶ್ವರಂ ಈಶನಶೀಲೇಶ್ವರ, ಇಂದ್ರಿಯಗಳ ಮೇಲೆ ಜಯ ಸಾಧಿಸುವುದು ಎಷ್ಟು ಕಷ್ಟ ಸಾಧ್ಯವೋ ಅಷ್ಟೇ ಈ ಬೆಟ್ಟಗಳನ್ನು ಏರಿ ಅವುಗಳ ಅಂತರಾಳದಲ್ಲಿ ಏನಿದೆ ಅನ್ನೋ ಹುಡುಕಾಟಕ್ಕಾಗಿ ಜೊತೆಗೂಡಿರುವುದು. ಸಂ ಅವಸ್ಥಿತಂ ಈಶ್ವರಂ, ಚೆನ್ನಾಗಿ ನಿಂತಿರುವ, ಚೆನ್ನಾಗಿ ನೆಲೆಸಿರುವ ಭಗವಂತನನ್ನು ಎಲ್ಲೆಡೆ ಕಾಣುತ್ತಾ, ಈಶ್ವರನನ್ನಾಗಿ ಕಾಣುತ್ತಾ ಯಾರಿರ್ತಾನೋ ಅವನು ಆತ್ಮಾನಂ ನಹಿನಸ್ತಿ. ಬಹಳ ಜನ ತಮಗೆ ತಾವೇ ಪೆಟ್ಟು ಕೊಟ್ಟುಕೊಳ್ಳುವುದು, ತಮಗೆ ತಾವೇ ನೋವು ಮಾಡಿಕೊಳ್ಳುವುದು, ಅಲ್ಲದ್ದನ್ನು ಯೋಚಿಸಿ ನೋವು ಮಾಡಿಕೊಳ್ಳುವುದು, ಹೌದಾದದ್ದನ್ನ ತಿರಸ್ಕರಿಸಿ ಪೆಟ್ಟು ಮಾಡಿಕೊಳ್ಳುವುದು. ಇದು ಮನುಷ್ಯನ ಸಹಜ ಸ್ವಭಾವ. ಏನೋ ಎಲ್ಲೋ ನಡೆದದ್ದನ್ನ ನಮ್ಮನೆಯಲ್ಲೇ ನಡೆದು ಪ್ರಾಣ ಹೋಗ್ತಾ ಇದೆ ಅಂತ ದುಃಖಿಸುವುದು ಕೆಲವರು. ಇನ್ನು ನಮಗೇನು ಬೇಡ, ಎಲ್ಲವೂ ಕೂಡ ಹೇಗೋ ನಡೆದು ಹೋಗುತ್ತೆ ಅಂತ ಅದರ ಬಗ್ಗೆ ಒಂದು ತಿರಸ್ಕಾರದ ಭಾವದಿಂದ ಅದನ್ನ ದೂರೀಕರಿಸಿ ಬದುಕುವಂಥವ್ರು ಕೆಲವರು. ಹೀಗೆ ಅನೇಕ ರೀತಿಯ ಜೀವನಗಳನ್ನ ನಡೆಸುವಂತಹ ಮಂದಿಯ ವೈಭವವನ್ನ ಕಂಡಾಗ ನಾವು ದೇವರ ಆ ದೃಷ್ಟಿಯನ್ನ ಪಡೆದೆವು ಅಂತಾದ್ರೆ, ಆತ್ಮಾನಂ ನಹಿನಸ್ತಿ, ಒಂದು ತನಗೆ ತಾನು ಘಾಸಿ ಮಾಡಿಕೊಳ್ಳುವುದಿಲ್ಲ, ಎರಡನೇದು ಎಂದು ಆತನ ಪರಮಾತ್ಮನನ್ನು ಬಿಟ್ಟು ಹೋಗುವುದಿಲ್ಲ. ನಹಿನಸ್ತಿ, ತನ್ನ ಮನಸ್ಸಿನಿಂದ ಆತ್ಮಾನಂ ಪರಮಾತ್ಮನನ್ನು ನಹಿನಸ್ತಿ ಬಿಟ್ಟು ಕೊಡುವುದಿಲ್ಲ.
ಅಂಥವನು ಪರೋ ತತಃ ಪರೋ ಪರಾಂ ಗತಿಂ ಯಾಂತಿ. ಅಲ್ಲಿಂದ ಮುಂದೆ ಆತ ಸಾತ್ವಿಕವಾದ ಮನ್ನಣೆಯನ್ನ ಪಡೀತಾನೆ, ಸಜ್ಜನಿಕೆಯನ್ನ ಹೊಂದಿರ್ತಾನೆ. ಅದರಿಂದಾಗಿ ರಕ್ಷಣಾ ತತ್ವವನ್ನ ಮೈಗೂಡಿಸಿಕೊಳ್ತಾನೆ. ಪರಾಂ ಗತಿಂ ಯಾತಿ, ಉತ್ತಮವಾದ ಗತಿಯನ್ನ ಅವನು ಹೊಂದುತ್ತಾನೆ ಅಂತ ಒಟ್ಟು ಆ ಶ್ಲೋಕದ ಭಾವಾರ್ಥ. ಅಂದ್ರೆ ಕೇಳಲಿಕ್ಕೆ ತುಂಬಾ ಸುಲಭವಿದೆ. ಒಂದು, ಭಗವಂತ ನಮ್ಮ ಜೊತೆಗೆ ಯಾವಾಗ್ಲೂ ಇರ್ತಾನೆ ಅಂತ ಅನ್ನೋದು ಒಂದು ಅಂಶ, ಸಮವಸ್ಥಿತಂ. ಮತ್ತೆ ಒಡೆಯನಾಗಿಯೇ ಇದ್ದಾನೆ. ಸುಮ್ನೆ ನಮ್ಮ ಹಾಗೇನೆ ಹೇಳಿದ್ದಾರೆ ಅಂತ ಪಕರಾಗಿ ಏನು ವೈಭವ ಇಲ್ಲದೆ ಬರುವುದಿಲ್ಲ. ಅವನು ಬರ್ತಾನೆ ಅಂದ್ರೆ ತನ್ನಿಂದ ತಾನೇ ದೀಪ ಬೆಳಗ್ತಾವೆ, ಶಬ್ದಗಳು ಗುನುಗುತ್ತಾವೆ, ಗಾಳಿ ಗುಯ್ಗುಡುತ್ತೆ, ಅಗ್ನಿ ಭಗ್ಗನ್ನತ್ತೆ. ಪ್ರಕೃತಿಯಲ್ಲಿ ತಾನಾಗಿ ಎಲ್ಲ ಜೀವರಾಶಿಗಳು, ಪಕ್ಷಿಗಳು, ಮರಗಳು, ಗಿಡಗಳು ಎಲ್ಲವೂ ಕೂಡ ಸ್ವಾಗತಿಸುವ ಸ್ಥಿತಿಯಲ್ಲಿ ಜಗತ್ತನ್ನ ಜೀವನಿಗೆ ಕೊಟ್ಟು ಮತ್ತೆ ಅದನ್ನ ಮುಗಿಸಿದ ಮೇಲೆ ಇಟ್ಟು ಹೊರಡ್ತಾ ಇರ್ತಾಳೆ. ಅಂದ್ರೆ ಆ ಕೊಡುವ ಮುಂಚೆ ಅದರ ಸೂಕ್ಷ್ಮಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಅದನ್ನ ಏನ್ ಮಾಡ್ತಾಳೆ, ಹೇಗ್ ಮಾಡ್ತಾಳೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವಾ ಬುದ್ಧಿಯ ಆತ್ಮನಾವಾನುಸ್ತ ಸ್ವಭಾವ ಕರೋಮಿ ತತ್ಸರ್ವಂ ತಸ್ಮೈ. ಶ್ರೀ ಹರಿಪ್ರಿಯತಾಂ